ನಾವು ಕಬ್ಬು ಬೆಳಿತೀವಿ, ಲಾಭದ ಉದ್ಯೋಗದ ವಾಣಿಜ್ಯಪ ಅದು ಲಾಭ ಅದ ಅಂತ ಹೇಳ್ತಾರೆ. ಇವತ್ತು ಅಡ್ಡಿ ಇಲ್ಲ. ಆದರೆ ಎಷ್ಟು ಜನ ಟೂ ವೀಲರ್ ಬಿಟ್ಟು ಕಾರ್ ಗಾಡಿ ಎಷ್ಟು ಬಳಸ್ತಾರಪ್ಪ? ಇವತ್ತು ಏನಾದರೂ ಭಾಳಪ್ಪ ಬೆಳಕೊಡೋರು ಕಾರ್ ಗಾಡಿಯನ್ನು ಮತ್ತಿನ ಬಳಸ್ತಾ ಇದ್ದಾರೆ, ಅವರು ಸಹಕಾರ ಕ್ಷೇತ್ರದ ಬ್ಯಾಂಕ್ನಿಂದಾಗಿ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೃಷಿಯಿಂದ ಎಷ್ಟರ ಮಟ್ಟಿಗೆ ಸಾಧ್ಯದ ಅನ್ನೋದು ಇವತ್ತು ಪ್ರಶ್ನೆ ಅದು. ಯಾಕಂದ್ರೆ ಮಾರ್ಕೆಟ್ ಇವ್ರ ಕೈಯಾಗಿಲ್ಲ. ಬೆಳಿತಾರ ಹೆಚ್ಚು ಕಮ್ಮಿ ಇವತ್ತು ಅವ್ರು ಒಪ್ಕೋಬೇಕು ಅದನ್ನು. 3300 ಒಂದು ಟನ್ ಕಬ್ಬು ಬೆಳೀತದನ ಅನ್ನುವಂಥದ್ದು. ಅದು ಬೆಳೆದ್ರೆ ಹೆಂಗೆ ಬೆಳೀತದೆ ಏನು ಅನ್ನೋದು ನಮ್ಮ ರೈತರ ಮುಂದೆ ಬಿಡಿಸಿಡ್ಬೇಕಾಗಿದೆ. ನಾನು ಯಾಕೆ ಬೆಳ್ಕೊಡೋರಿಗೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅವ್ರು ಕೃಷಿಕರ ಜೊತೆಗೆ ಅದ ರೈತರ ಜೊತೆಗೆ ಹೆಚ್ಚು ಸಂಪರ್ಕ ಇಟ್ಕೊಂಡಂಥವ್ರು, ಎಲ್ಲ ಕಡೆ ಹೋದ್ರಲ್ಲಿ ಹೇಳುವಂಥವ್ರು. ಈಗ ಹೇಳಿದ್ದಾರೆ ಅದನ್ನು, ರೈತರು ನಮ್ಮ ಅಜ್ಜ ಮುತ್ತಜ್ಜರಿಂದ ಬೆಳವಣಿಗೆಗಾಗಿ ಬಂದ ಸಾಂಪ್ರದಾಯಿಕ ಕೃಷಿಯನ್ನು ಮರೆಯುತ್ತಿದ್ದಾರೆ. ಭೂಮಿಗೆ ವಿಷ ಉಣಿಸಿ ಅದರಲ್ಲಿ ವಿಷ ಬೆಳೆದು ಲೋಕಕ್ಕೆ ನೀಡುತ್ತಿದ್ದಾರೆ. ನಮ್ಮ ಪುರಾತನ ಕಾಲದಿಂದಲೂ ಬಂದಿರುವ ಪಾರಂಪರಿಕ ಕೃಷಿಯನ್ನು ಶಿಸ್ತುಬದ್ಧವಾಗಿ ಕೈಗೊಂಡಿರುವವರು ನಿಜವಾದ ರೈತರು. ರೈತರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಇದರಿಂದ ಎಷ್ಟು ನೀವು ಲಾಭ ಮಾಡ್ಕೊಂಡಿದ್ದೀರಿ? ಒಂದು ಕೇವಲ ಒಂದು ಪಟ್ಟಿ ಅಂಗಡಿ ಹಾಕೋತಂದ ಒಂದು ಕಾರ್ನರ್ಗೂ ಎಲ್ಲೋ ಚಲೋ ಜಾಗದಲ್ಲ, ಒಳ್ಳೆ ಮಾರ್ಕೆಟ್ ಮಾಡಿದಂಥ ಜಾಗದಲ್ಲೇ ಪಟ್ಟಿ ಅಂಗಡಿ ಮತ್ತು ಇದಕ್ಕೆ ಸ್ವಲ್ಪ ಕಿರಾಣಿ ಅಂಗಡಿ ಹಾಕಿದಂಥವ್ರು ಒಳ್ಳೆಯ ಜೀವನ ಸ್ತರವನ್ನು ಬದುಕು ಮುಂದೆ. ನಮ್ಮದು ಆರೋಗ್ಯ ಚೆನ್ನಾಗಿದೆ ಇಲ್ಲ ಅಂತಲ್ಲ, ಅದನ್ನ ಹೇಳ್ತೀವಿ. ಅದು ಹಂಗೆ ಹೇಳಿದ ತಕ್ಷಣ ರೈತ ಇಲ್ರಿ ನಮ್ಮದು ಉತ್ಪನ್ನ ಸಾಕಷ್ಟು ಆರೋಗ್ಯವಾಗಿದ್ದೀವಿ ಈಗ ಹೇಳ್ಬೋದು, ಅದೇ ಇಲ್ಲಂತ ನಾವು ಅನ್ನೋದಿಲ್ಲ ಅದನ್ನು. ಆದರೆ ಇವತ್ತೊಬ್ಬ ಸಾಮಾನ್ಯ ಕೆಲಸ ಮಾಡೋ ಸಾಮಾನ್ಯ ಅಂದರೆ ನೌಕರಿ ಮಾಡಲಿ ಮತ್ತೆ ಮಾಡಲಿ, ಅದು ಸಣ್ಣ ಒಂದು ಯಾವುದೋ ಬಿಸ್ನೆಸ್ ಮಾಡಲಿ, ಇವತ್ತೆಲ್ಲ ಕೋಟ್ಯಾಧೀಶ ಆರಾಮಾಗಿ ಆಗ್ತದೆ. ಇಲ್ಲಾಕೆ ಆಗೋದಿಲ್ಲ, ಭೂಮಿ ಬೆಲೆ ಹೆಚ್ಚಾಗ್ತದೆ. ಆದರೆ ರೈತಿಗೆ ಬರುತ್ತಂಥ ಲಾಭ ಯಾಕಿಲ್ಲ ಅಂದರೆ ಅವನಿಗೆ ಮಾರ್ಕೆಟ್ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಈ ದಿಶೆಯಲ್ಲಿ ನಮ್ಮ ಬಾಳಪ್ಪ ಬೆಳ್ಕೊಡೋರು ಬಾಳಪ್ಪನವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ರೈತರಿಗೆ ಬೆಲೆ ಬರೋದಕ್ಕೆ ಏನು ಮಾಡಬೇಕಾಗಿದೆ? ಇದ್ರ ಬಗ್ಗೆ ಯಾಕೆ ರೈತರಲ್ಲಿ ವಿಚಾರ ಸಂಖ್ಯೆನ ಹಮ್ಕೋಬಾರದು ಅಂತ ಯಾಕಪ್ಪ ಬರ್ತಾ ಇಲ್ಲ ಅಂತಂದ್ರೆ ಮೇನ್ ಎಲ್ಲರಿಗೂ ಗೊತ್ತಿರೋದು ಏನಪ್ಪ ಅಂತಂದ್ರೆ ಮಾರ್ಕೆಟ್ ಅವ್ರ ಕೈಗಿಲ್ಲ. ಆದರೆ ಮಾರ್ಕೆಟ್ ಮಾಡ್ಕೊಳ್ಳೋದು ಹೆಂಗೆ? ಎಲ್ಲನೂ ಸರ್ಕಾರ ಮಾಡಲಿ ಎಲ್ಲರೂ ಇನ್ನೊಬ್ಬರು ಮಾಡಲಿ ಅದು ಮಾಡೋಕ್ಕಾಗೋದಿಲ್ಲ. ಮಾಡ್ತಾರೆ